ನಿಜವಾಗ್ಲೂ ಕೂಡ ಅದು ಜನತಾ ವಚನಗಳಾಗಿರೋದ್ರಿಂದ ಅದು ಆಶುಕವಿ ಅಂತ ಅವ್ರನ್ನ ಕರಿತೀವಿ. ಅವರ ಕಾವ್ಯನಾಮ ಸರ್ವಜ್ಞ, ಹುಟ್ಟಿದ ಹೆಸರು ಅವರು ಪುಷ್ಪದತ್ತ ಅಂತ ಹೇಳಿ. ಹಾಗಾಗಿ ಸರ್ವಜ್ಞನ ನಾವು ಎಲ್ಲ ತಿಳಿದವರು, ಸರ್ವವನ್ನು ತಿಳಿದಂತಹ ವ್ಯಕ್ತಿ ಅಂತೇಳಿ ನಾವು ಪರಿಗಣಿಸಿದ್ದೀವಿ. ಅದನ್ನು ಅವರ ತತ್ವಗಳನ್ನು, ಅವರ ವಚನಗಳನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಒಳ್ಳೆಯ ನೀತಿ ಪಾಠ ಮತ್ತು ಸ್ವಾಸ್ಥ್ಯ ಉಂಟಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾಡಿನಾದ್ಯಂತ ಎಲ್ಲ ಯುವಕರು ಸೇರಿ ಸರ್ವಜ್ಞ ಜಯಂತಿಯನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಸಹ ಸರ್ವಜ್ಞ ಜಯಂತಿಯನ್ನು ಎಲ್ಲ ಯುವಕರು ಮತ್ತೆಲ್ಲ ಸೇರಿ ಮಾಡ್ತಾ ಇರೋದು. ಮತ್ತು ಸರ್ವಜ್ಞ ಜಯಂತಿನ ಎಲ್ಲ ಪ್ರತಿಯೊಬ್ಬರು ಮಾಡಬೇಕು. ಯಾಕೆಂದರೆ ಸರ್ವಜ್ಞ ಪದಗಳನ್ನ ಪ್ರತಿಯೊಬ್ಬರು ಹೇಳ್ತಾರೆ, ಆದರೆ ಸರ್ವಜ್ಞನೇ ಮರೆತುಬಿಟ್ಟಿದ್ದಾರೆ. ಇವತ್ತು ಪೀಳಿಗೆ ಸರ್ವಜ್ಞ ಗೊತ್ತಾಗಬೇಕು ಅಂದರೆ ಇಂಥ ಸಂಘ ಸಂಸ್ಥೆಗಳಿಂದ ಸರ್ವಜ್ಞ ಯಾರು ಗೊತ್ತಾಗುತ್ತೆ. ಇವತ್ತು ಶಿಕ್ಷಣದಲ್ಲಿ ಬಿಟ್ಟರೆ ಎಲ್ಲರೂ ಸಹ ಸರ್ವಜ್ಞ ಇಲ್ಲ. ಇವತ್ತು ಮೈಸೂರಲ್ಲಿ ಒಂದು ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿ ಮಾಡ್ತಿದ್ರೆ, ದಯವಿಟ್ಟು ಸರ್ವಜ್ಞ ಅವರ ಹೆಸರಿನಲ್ಲಿ ಯಾವುದಾರ ಒಂದು ವೃತ್ತಕ್ಕೆ ಒಂದು ಹೆಸರಿಡಿ. ಇಲ್ಲ ಅಂದರೆ ನಮ್ಮ ಅಗ್ರಹಾರ ವೃತ್ತ ಅಂತಿದೆ, ಇದನ್ನೇ ಬೇಕಾದ್ರೆ ಸರ್ವಜ್ಞ ವೃತ್ತ ಅಂತೀವಿ. ಇವತ್ತು ಕೂಡ ಯಾರು ಸಹ ಸರ್ವಜ್ಞರ ಬಗ್ಗೆ ವೃತ್ತಗಳಿಸಿಲ್ಲ. ಸರ್ವಜ್ಞ ಇವರು ಕಾಳಿದಾಸ ಮಹನೀಯರಿದ್ದಾರೆ, ಯಾರ್ಯಾರ ಹೆಸರು ಇರ್ತಾರೆ. ಆದರೆ ಇಂಥ ಮಹನೀಯರನ್ನು ಇನ್ನೂ ನೆನೆಸ್ಕೊಂಡಿಲ್ಲ ಅಂದರೆ ಭಾಳ ಅನ್ಯಾಯ ಆಗುತ್ತೆ. ದಯವಿಟ್ಟು ಬೆಂಗಳೂರಲ್ಲಾಗಲಿ ಮೈಸೂರಲ್ಲಾಗಲಿ ಸರ್ವಜ್ಞ ಸ್ಮಾರಕವನ್ನು ಮಾಡಬೇಕು. ದೊಡ್ಡದಾಗಿ ಒಂದು ಮ್ಯೂಸಿಯಂ ಮಾಡಿ ಅವರ ಪದಗಳ ವಚನಗಳಿರುವಂಥದ್ದು ಒಂದು ದೊಡ್ಡ ಸ್ಮಾರಕ ಮಾಡಿದ್ರೆ ಎಲ್ಲ ಜನಗಳ ಅನುಕೂಲ ಆಗುತ್ತೆ. ಬೇಕಾದಷ್ಟು ಜಾಗಗಳಿವೆ. ಇವತ್ತು ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಇಲ್ಲ ಉತ್ತರ ಕನ್ನಡದಲ್ಲಾಗಿರ್ಬೋದು. ಇವತ್ತು ಉತ್ತರ ಕನ್ನಡ ಇದ್ದರೆ ಸರ್ವಜ್ಞ ಅವ್ರಿಗೆ ಸರಿಯಾಗಿ ಆದ್ಯತೆ ಕೊಡಲಿಲ್ಲ ಅಂದರೆ ಭಾಳ ಬೇಸರ ಆಗ್ತದೆ. ಬಸವಣ್ಣ ಮಾದರಿಯಲ್ಲಿ ಸರ್ವಜ್ಞ ಅದೇ ರೀತಿ ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾರೆ.